ಸಿನಿಮಾ ಸ್ಟೈಲ್ನಲ್ಲಿ ಮಂಡ್ಯ ಜೈಲಿಗೆ ಗಾಂಜಾ ಮೊಬೈಲ್ ಸಪ್ಲೈ ಆಗ್ತಾ ಇದೆ. ಬಾಲೊಳಗೆ ಮೊಬೈಲ್ ಗಾಂಜಾ ಇಟ್ಟು ಎಸೆದಿದ್ದಾರೆ ದುಷ್ಕರ್ಮಿಗಳು. ಎಂಥ ಖತರ್ನಾಕ್ಗಳಿದ್ದಾರೆ ನೋಡಿ. ಬಾಲಲ್ಲಿ ಆ ಮೊಬೈಲನ್ನು ಇಟ್ಟು ಎಸೆದಿದ್ದಾರೆ ಹೊರಗಡೆಯಿಂದ. ಆ ಬಾಲನ್ನು ಎತ್ಕೊಂಡಿದ್ದಾನೆ ಕೈದಿ ನಾಗ ಅಲಿಯಾಸ್ ಹಂದಿ ನಾಗ. ಇವನು ಸಿಸಿ ಕ್ಯಾಮ್ರಾ ದೃಶ್ಯಾವಳಿ ಮೂಲಕ ಕೈದಿಯ ಕಳ್ಳಾಟ ಬಯಲಾಗಿದೆ. ಬಾಲ್ ಕೊಯ್ದು ಅದರೊಳಗಡೆ ಮೊಬೈಲು ಗಾಂಜಾ ಇಟ್ಟು ಖದೀಮರು ಎಸೆದಿದ್ದಾರೆ. ಜೈಲಿನ ಕಾಂಪೌಂಡ್ ಒಳಭಾಗಕ್ಕೆ ಇದನ್ನ ಎಸೆದಿದ್ದಾರೆ ಖತರ್ನಾಕ್ಗಳು. ಬಳಿಕ ಅಲ್ಲಿ ಒಳಗಿಡುವಂಥ ಹಂದಿನಾಗ ಅವೆಲ್ಲ ನೋಡಿ ರೂಢಿ ಆಗಿಬಿಟ್ಟಿದೆ ಅಂತ ಅನ್ನಿಸ್ತಾ ಇದೆ. ಈ ಎಲ್ಲ ದೃಶ್ಯಗಳನ್ನು CCTVಯಲ್ಲಿ ಗಮನಿಸಿದ್ದಾರೆ ಜೈಲಾಧಿಕಾರಿಗಳು. ನಂತರ ನಾಗನ ಸೆಲ್ ಪರಿಶೀಲನೆ ವೇಳೆ ಟೇಪ್ ಸುತ್ತಿದ ಬಾಲ್ ಪತ್ತೆಯಾಗಿದೆ. ಬಾಲ್ ತೆಗೆದು ನೋಡಿದಾಗ 10 ಗ್ರಾಂ ಗಾಂಜಾ ಇತ್ತು. ಮೊಬೈಲ್ ಕೂಡ ಪತ್ತೆಯಾಗಿದೆ. ಈ ಬಗ್ಗೆ ಮಂಡ್ಯ ಪಶ್ಚಿಮ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹಿಂದೆ ನಾವು ಬೆಳಗಾವಿಯಲ್ಲಿ ಇಂಥದ್ದೇ ಒಂದು ಕೇಸ್ ನೋಡಿದ್ವಿ, ಮಂಗಳೂರು ನೋಡಿದ್ವಿ. ಕಾಂಪೌಂಡ್ ಸಿಕ್ಕಾಪಟ್ಟೆ ಹೈಟ್ ಇರುತ್ತೆ. ಆದರೂ ಕೂಡ ಇವರು ನೋಡಿ ಅವರ ಯಾರೋ ಪರಿಚಯಿಸ್ತಾರೆ ಅಥವಾ ಅವರ ಗ್ಯಾಂಗ್ನವ್ರು ಯಾರೂ ಕೂಡ ಇದನ್ನು ಎಲ್ಲವೂ ಕೂಡ ಸಪ್ಲೈ ಮಾಡ್ತಾ ಇರ್ತಾರೆ. ಬಟ್ ಇದು ಜೈಲಾಧಿಕಾರಿಗಳ ಗಮನಕ್ಕೆ ಬಂದಿತ್ತಾ ಇಲ್ವಾ ಆರಂಭದಲ್ಲಿ, ಅಥವಾ ಬಂದರೂ ಕೂಡ ಸುಮ್ಮನೆ ಇದ್ರಾ, ಅಥವಾ ಈಗ CCTVಯನ್ನು ಚೆಕ್ ಮಾಡಿದಾಗ ಗೊತ್ತಾಗಿದೆಯಾ, ಅಥವಾ ಬಹಳ ದಿನಗಳಿಂದ ಈ ಕಳ್ಳಾಟ ನಡೀತಾ ಇದೆಯಾ? ನಾವೆಲ್ಲ ಸಿನಿಮಾಗಳಲ್ಲಿ ನೋಡ್ತಾ ಇದ್ವಿ. ಆ ಬಾಲನ್ನು ಕೊಯ್ಯೋದಂತೆ, ಅದರೊಳಗಡೆ ಮೊಬೈಲು ಗಾಂಜಾ ತುರುಕೋದಂತೆ, ಅಲ್ಲಿಂದ ಆ ಕಡೆ ಬಾಲ್ ಎಸೆದಂತೆ, ಬಾಸ್ಕೆಟ್ಬಾಲ್ ಥರ ಅಲ್ಲಿ ಒಳಗಡೆ ಅವನು ಖೈದಿಗಳು ಬಂದು ಎತ್ಕೊಳ್ಳೋದಂತೆ. ನೋಡಿ ಮೊಬೈಲು ಗಾಂಜಾ ಎಲ್ಲ ಸಿಗ್ತಿದೆ ಅಂತ ಹೇಳಿದ್ರೆ ಇನ್ನೇನು ರೀ, ಜೈಲಲ್ಲ ರೀ, ಅದು ರೆಸಾರ್ಟು. ಆರಾಮಾಗಿ ಗಡದ್ದಾಗಿ ಇದಾರವರು. ರೀಲ್ಸ್ ಮಾಡಿಕೊಂಡು ಮತ್ತು ಬಿಲ್ಡಪ್ ಕೊಡ್ಕೊಂಡು ಮೊಬೈಲ್ ಯಾರಿಗೆ ಫೋನ್ ಬೇಕೋ ಫೋನ್ ಮಾಡಿಕೊಂಡು ಚಾಟ್ ಮಾಡಿಕೊಂಡು ಏನೂ ವ್ಯತ್ಯಾಸ ಇಲ್ಲ. ಪರಪ್ಪನ ಅಗ್ರಹಾರ ನಾವು ಆವಾಗ ನೋಡಿದ್ವಲ್ವಾ, ಇದು ಕೂಡ ಹಾಗೆ ಮಂಡ್ಯ ಜೈಲು. ಹಾಗಾಗಿ ಕೂಡಲೇ ಇಂಥ ಚಟುವಟಿಕೆಗಳಿಗೆ ಪೊಲೀಸರು ಕಡಿವಾಣವನ್ನು ಹಾಕಬೇಕು. ನೋಡಿ, ಇದು ಜೈಲು ವ್ಯಾಪ್ತಿಗೆ ಬರೋದಿಲ್ಲ. ಇದು ಅಲ್ಲಿ ಏನು ಆ ವ್ಯಾಪ್ತಿಯ ಪೊಲೀಸ್ ಸ್ಟೇಷನ್ ಇರುತ್ತಲ್ವ, ಹೊರಗಡೆ ಕಾಂಪೌಂಡ್ ಹೊರಗಡೆ, ಆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗೆ ಬರುತ್ತೆ ಇದು ಕೇಸು. ಈಗಾಗಲೇ ರಿಜಿಸ್ಟರ್ ಆಗಿದೆ. ಆದಷ್ಟು ಬೇಗ ಆ ಆರೋಪಿಯನ್ನು ಪತ್ತೆ ಮಾಡಬೇಕಾಗಿದೆ. ಇದು ದಂಧೆ ಮಾಡ್ಕೊಂಡಿದ್ದಾರೆ ಇವರು. ಇದ್ರ ಜೊತೆಗೆ ಯಾರು ಅಧಿಕಾರಿಗಳಿದ್ದಾರೆ ಅದೆಲ್ಲವೂ ಕೂಡ ಬಯಲಾಗಬೇಕಾಗಿದೆ.